ಏನು ಇತ್ತೀಚೆಗೆ ನಡೆದಂತ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಉದ್ಯೋಗ ಮೇಳ ನಡೀತು. ಇದ್ರ ಬಗ್ಗೆ ಒಳ್ಳೆ ಸುಮಾರು ಜನ ಯುವಕರು ಬಂದಿದ್ರು. ಖಂಡಿತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಇದನ್ನ ಉದ್ಯೋಗ ಮೇಳ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ತಾಲೂಕಿನ ಯುವಕರಿಗೆ, ಕೋಲಾರ ಜಿಲ್ಲೆಯ ಯುವಕರಿಗೆ ಉದ್ಯೋಗಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇಟ್ಕೊಂಡು ಬಂದಂಥ ನಮ್ಮ ತಾಲೂಕಿನ ಕಳೆದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣವ್ರಿಗೆ ನಾನು ಶುಭಾಶಯಗಳನ್ನು ಮತ್ತು ಕೃತಜ್ಞತೆಗಳನ್ನು ನಮ್ಮ ತಾಲೂಕಿನ ಯುವಕರ ಪರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದು ಎಷ್ಟೋ ದಿನಗಳ ಮುಳುಬಾಗಿಲು ಯುವಕರ ಕನಸಾಗಿತ್ತು. ಒಂದೇ ಸ್ಥಳದಲ್ಲಿ 10 ಕಂಪ್ನಿಗಳಿಗೆ ಇಂಟ್ರ್ಯೂ ಅವಕಾಶ ಮಾಡಿಕೊಡುವಂಥದ್ದು ಅಂಥ ಸುಲಭದ ಕೆಲಸನೂ ಅಲ್ಲ. ಅಂಥದ್ರಲ್ಲಿ ಮುನ್ನೆಲೆಗೆ ಅದನ್ನು ಯೋಚನೆ ಇಟ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಕನಸಿಟ್ಕೊಂಡು ಬಂದಂಥ ಆದಿನಾರಾಯಣವ್ರಿಗೆ, ಅದಕ್ಕೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ರವ್ರಿಗೆ ನಮ್ಮ ತಾಲೂಕಿನ ಯುವಕರ ಪರವಾಗಿ ಹಾಗೂ ಶುಭಾಶಯ ಹಾಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಪ್ರಕಾರ ಅಲ್ಲಿ ನಡೆದಂಥ ಒಂದು ದೊಡ್ಡ ಮಟ್ಟದ ಒಂದು ಜಾಹೀರಾತು ಇರ್ಬೋದು, ಮತ್ತೆ ಅಲ್ಲಿ ವ್ಯವಸ್ಥೆಗಳಿರ್ಬೋದು, ಒಂದು ಅಚ್ಚುಕಟ್ಟಾಗಿ ಮಾಡಿದ್ರು ಅಂತ ಗೊತ್ತಾಯ್ತು. ಖಂಡಿತ. ಸುಮಾರು ಜನ ಕಂಪ್ನಿಗಳು ಬಂದು ಖಂಡಿತ ಆರಿಸ್ಕೊಂಡು ಬಂದು ಅದಕ್ಕೆ ತವೆ. ಈಗ ನಾನು ಒಂದು ವಿಷಯ ಹೇಳ್ತೀನಿ. ನಾನು ಒಂದು 40ರಿಂದ 50 ಜನ ಯುವತಿಯರನ್ನ ಕಳಿಸಿದ್ದೆ. ನೀವು ಪರ್ಸ್ನಲ್ಲಾಗಿ ಕೆಲವರು ಯುವಕರಿಗೂ ಅಲ್ಲಿ ಜವಾಬ್ದಾರಿ ಕೊಟ್ಟಂಥ ಯುವ ಕಾಂಗ್ರೆಸ್ ಹುಡುಗರು ಸುರೇಶು ಕೆಲವ್ರಿಗೆಲ್ಲ ನಾನೇ ಫೋನ್ ಮಾಡಿ ಪಾಪ ಕಳಿಸ್ತಾ ಇದ್ದೆ. ಅವರು ಅಲ್ಲಿ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು, ಅಲ್ಲಿ ಯಾವುದೇ ನ್ಯೂನತೆಗಳಿಂದ ಇಲ್ಲದೆ ನಡೆಸ್ಕೊಂಬಂದಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೀತು ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಾಯಕನಾಗೋದು ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ಖಂಡಿತ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಖಂಡಿತ ಹೇಳ್ತೀನಿ. ನಾಯಕರಾಗೋದಕ್ಕೆ ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ನಂದು ಇನ್ನೊಂದು ಆಬ್ಲಿಗೇಷನ್ ಇದೆ. ಇದು ನಮ್ಮ ಇದಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸು ಗೆಲುವು ಕೂಡ ಅತಿ ಮುಖ್ಯ. ಸಮಾಜಮುಖಿ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅತಿ ಪ್ರಮುಖ. ನೀವು ಯೋಚನೆ ಮಾಡಿ, ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಎರಡೂ ಪ್ರಮುಖನೇ. ನಮಗೆ 2 ಲೈನಲ್ಲೂ ಬೇಕು. ನಮಗೆ ಸಮಾಜಮುಖಿ ಕಾರ್ಯಕ್ರಮಗಳು, ಈಗ ಏನು ಉದ್ಯೋಗ ಮೇಳ ಇರ್ಬೋದು, ಸೀರೆ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಇದೊಂದು ಲೈನ್ ಹೋಗುತ್ತೆ. ರಾಜಕಾರಣವಾಗಿ ನಾವು ನೀವು ಸ್ಥಳೀಯವಾಗಿ ಯೋಚನೆ ಮಾಡಬೇಕು ಅಂದರೆ, ನಮ್ಮ ಲೋಕಲಲ್ಲಿ ಮಾಸಾಗಿ ಒಂದು ಹೆಸರು ಬರಬೇಕು ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ನಾವು ಗಮನ ಕೊಡಬೇಕಾಗ್ತದೆ. ಆ ಗೆಲುವುಗಳು ಕೂಡ ಭಾಳ ಮುಖ್ಯ ಆಗ್ತವೆ. ಇವೆರಡನ್ನೂ ಸರಿದೂಗಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಮುಖಂಡರನ್ನ ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾ ನಿಮ್ಗೆ ಅನಿಸ್ತಾ ಇದೆಯಾ? ನೀವು ಕೇಳ್ತಾ ಇರೋದು ಅರ್ಥ ಆಯ್ತು ನನಗೆ. ಹೋದ ವಾರ ನಡೆದಂಥ ನಮ್ಮ ಪತ್ರಿಕಾಗೋಷ್ಠಿ ಬಗ್ಗೆ ನೀವು ಎಚ್ಚರಿಕೆ ಅದನ್ನು ಜ್ಞಾಪಿಸ್ತಾ ಇದ್ದೀರಾ. ಖಂಡಿತ ಇದಕ್ಕೆ ಉತ್ತರ ಕೊಡ್ತೀನಿ. ನಾವು ಅಭ್ಯರ್ಥಿ ಮೇಲೆ ನಮ್ಮ ಅಲಿಗೇಷನ್ ಇಲ್ಲ. ಏನು ಸರ್, ಅವರು ಸಂಘಟನೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಅಲ್ಲಿ ಪ್ರತಿಯೊಂದು ವಿಷಯನೂ ನೀವು ಅವತ್ತು ನಾನು ಹೇಳಿದ್ದು ಗಮನಿಸ್ಕೊಬೋದು. ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು, ಪಂಚಾಯತಿಲಿ ಸ್ಥಳೀಯ ಮುಖಂಡರನ್ನ ಅವರು ಕಡೆಗಣನೆ ಮಾಡ್ತಾ ಕಡೆಗಣನೆ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಅವ್ರಿಗಿನ್ನ ಅಲ್ಲಿವರೆಗೂ ಕೆಲವರು ಫ್ರೀ ಬಿಟ್ಟಿಲ್ಲ. ಈಗ ನನ್ನೊಂದು ಅನಿಸಿಕೆ ಇದೆ, ನಿಮ್ಮ ಪತ್ರಿಕೆ ಮುಖಾಂತರನೇ ಅವ್ರಿಗೆ ಡೈರೆಕ್ಟಾಗೂ ಹೇಳಿದ್ದೀನಿ. ಪಾಪ ನಾನು ಅವತ್ತು ಉದ್ಯೋಗ ಮೇಳದ ಬಿಫೋರ್ ಡೇ ನಾವು ಯಾರ್ಯಾರು ಪತ್ರಿಕಾಗೋಷ್ಠಿ ಮಾಡಿದಿರೋ ಕೆಲವ್ರಿಗೆಲ್ಲ ಅವರೇ ಆದಿನಾರಾಯಣವರೇ ಫೋನ್ ಮುಖಾಂತರ ಕರೆದಿದ್ರು. ನಾವು ಸ್ಥಳದಲ್ಲಿ ಇಲ್ಲದೆ ಇದ್ದು ನಮ್ಮ ಲೋಕಲಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಅಟೆಂಡ್ ಆಗೋಕ್ಕಾಗಿಲ್ಲ. ಅದು ಕಾಂಗ್ರೆಸ್ ಕಾರ್ಯಕ್ರಮ, ನಾವು ಹೆಮ್ಮೆ ಪಡ್ತೀವಿ. ನಾನು ಅವತ್ತು ಕೂಡ ಹೇಳಿದ್ದೀನಿ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆದಿನಾರಾಯಣವ್ರಿಗೆ ಈ ನಿಮ್ಮ ಚಾನಲ್ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಪಂಚಾಯತಿ ವೈಸು
2013ರಿಂದ 2013 8 ಆದಮೇಲೆ ಸ್ವಲ್ಪ ಕಾಂಗ್ರೆಸ್ಸು ಇದಾಯಿತು. 2008 ಆದಮೇಲೆ 2013ರಿಂದ ಪಂಚಾಯತಿಗಳಲ್ಲಿ ಯಾರ್ಯಾರು ಚುನಾವಣೆಗಳು ಮಾಡ್ಕೊಂಬರ್ತಾಯಿದ್ರು. ನೀವು ಬೂತ್ ಮಟ್ಟದ ಬೂತ್ ಏಜೆಂಟ್ಗಳನ್ನ ಪತ್ರಿಕೆ ಪೇಪರ್ಗಳಲ್ಲಿ ಬರ್ಸ್ಕೊಬೋದು. ನಾನು ಹೇಳೋದನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ. ಬೂತ್ ಕಮಿಟಿ, ಪಂಚಾಯತಿ ಕಮಿಟಿ ಪೇಪರಲ್ಲಿ ಇರ್ತದೆ. ಪೇಪರಲ್ಲಿರೋದೇ ಬೇರೆ, ಅಲ್ಲಿ ಕೆಲಸ ಮಾಡೋರೇ ಬೇರೆ. ಏನು ಹೇಳಿ, ಪಂಚಾಯತಿಗಳಲ್ಲಿ ಒಂದು 10 ಹಳ್ಳಿ ಇರ್ತವೆ, 15 ಹಳ್ಳಿ ಇರ್ತವೆ, 20 ಹಳ್ಳಿ ಇರ್ತವೆ. ಅಲ್ಲಿ ಯಾರು ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ? ಕೊತ್ತೂರು ಮಂಜುನಾಥ್ ಅವರು ಜೊತೆಯಿಂದ ಯಾರು ಕೆಲಸ ಮಾಡ್ತಾಯಿದ್ರು, ಕಾಂಗ್ರೆಸ್ ಪಾರ್ಟಿ, ಇಂಡಿಪೆಂಡೆಂಟು ಎಲ್ಲರೂ ಸೇರಿ ನೀವು ಯಾವಾಗಲಾದರೂ ಬಂದಾಗ ನೀವು ನಮ್ಮ ದೊಡ್ಡ ದೊಡ್ಡ ನಾಯಕರನ್ನ ಪಕ್ಕಕ್ಕೆ ಇಟ್ಬಿಡಿ. ಫಾರ್ ಎಕ್ಸಾಂಪಲ್ ಬರ್ತೀರ ದೇವರ ತಾಯ್ಲೂರು ಇನ್ನೊಂದು ಪಂಚಾಯತಿಲಿ ಯಾರೋ ನಿಮಗೆ ಗೊತ್ತಿರೋ ಅಂಥ ನಾಯಕರುಗಳಿಗೆ ಒಂದು 20-30 ಜನ ಎಲ್ಲಾದರೂ ಸೇರಕ್ಕೆ ಕೇಳ್ರಿ, ನಾವೆಲ್ಲಾದರೂ ಊಟ ಉಪಚಾರ ಮಾಡಿಕೊಂಡು ಒಂದು ಡಿಸ್ಕಷನ್ ಮಾಡೋಣ. ಪಂಚಾಯತಿ ಮಟ್ಟದ ನಾಯಕರು ಇನ್ನೂ ಅವ್ರ ಕಣ್ಣಿಗೆ ಬಿದ್ದಿಲ್ಲ. ಅದನ್ನು ನೀವು ಸರಿಪಡಿಸ್ಕೊಳ್ಳಿ. ನೀವು ಬಂದಾಗ 2 ಪಂಚಾಯತಿ ಮಾತಾಡ್ಕೊಂಡು ಹೊರಟೋಗ್ಬೋದು. ಸರ್ ಖಂಡಿತ ಇರಬೇಕು. ಯಾಕೆ ಅಂದರೆ ನಾನು ಹೇಳ್ತಾ ಇರೋದು, ಖಂಡಿತ ಇರ್ತೀವಿ ನಾವು. ರಾಜಕಾರಣಕ್ಕೋಸ್ಕರನೇ ನಾವು ಸುಮಾರು ವರ್ಷ ಕಳೆದ್ಬಿಟ್ಟಿದ್ದೀವಿ. ಅವ್ರ ಜೊತೆ ಇಲ್ಲ ಅಂತಲ್ಲ, ಸಜೆಷನ್ಸ್ ತಗೊಬೇಕು. ಅವರು ಕೂಡ ದಿನಕ್ಕೆ 2 ಅವ್ರು ಬಂದ ದಿವಸ 2 ಪಂಚಾಯತಿ ಅವ್ರನ್ನ ಒಂದು 50 ಜನನೆಲ್ಲ ಹೋಟ್ಲಲ್ಲಿ ಎಲ್ಲ ಒಂದು ಕಡೆ ಊಟ ಸೇರಿಸಿ, ಇವಾಗ ರಬ್ ಮಾಡೋದು ಬೇಡ. ಇಡೀ ನೀವು ಬಂದಾಗ ಎಲ್ಲ ಇರ್ತಾರೆ, ಅವರೆಲ್ಲರ ಮುಂದ್ಗಡೆನೂ ಚರ್ಚೆ ಮಾಡೋಕ್ಕಾಗಲ್ಲ. ಒಂದು ಪಂಚಾಯತಿ ಅವ್ರು ಬಂದಿದ್ದಾರೆ, ನೀವು ಯಾವ ಊರು, ನಾವು ಯಾವ ಊರು, ಒಂದು ಪಕ್ಕದಲ್ಲಿ ಡೈರಿ ಎಂಟ್ರಿ ಮಾಡ್ಕೊಳ್ರಿ, ಮುಖಪರಿಚಯ ಬೆಳೀತದೆ. ಈ ಪಕ್ಷ ಈ ಚುನಾವಣೆಯಲ್ಲಿ ಎಷ್ಟು ಬಂತು, ಮೊದಲು ಚುನಾವಣೆಯಲ್ಲಿ ಎಷ್ಟು ಬಂತು, ಈ ಥರ ಒಂದು ಆರ್ಡಿನರಿ ಡಿಸ್ಕಷನ್ನು. ನೀವು ಬೇರೆ ಮೀಟಿಂಗ್ ಅಲ್ಲ, ಅದು ಮೀಟಿಂಗ್ ಅಲ್ಲ, ಆರ್ಡಿನರಿ ಡಿಸ್ಕಷನ್ನು. ಕಾರ್ಯಕರ್ತರು ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡೋವಂಥವ್ರು ನಮಗೂ ಮುಖಪರಿಚಯ ಆಗ್ತಾರೆ. ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಯಾವ್ಯಾವ ಚುನಾವಣೆಯಲ್ಲಿ ಏನೇನು ಎಲೆಕ್ಷನ್ ಮಾಡ್ಕೊಂಬಂದಿದ್ದೀರ ಎಲ್ಲದ್ರ ಬಗ್ಗೆನೂ ನೀವು ಡಿಸ್ಕಸ್ ಮಾಡಿ. ಆವಾಗ ನಿಮಗೂ ಕೂಡ ಇಡೀ 30 ಪಂಚಾಯತಿಯ ಎಲ್ಲ ನಾಯಕರುಗಳಿಗೂ ಮುಖ ಪರಿಚಯ ಆಗುತ್ತೆ. ನೀವೇನಾಗುತ್ತೆ ಅಂದರೆ ಮೀಟಿಂಗ್ ಅಂತ ಕರೆದ್ರೆ ಮಾಸ್ ಆಗೋಗುತ್ತೆ. ಏನು ಸರ್, ನಿಜ ಅಲ್ವಾ? ಅಲ್ಲೇನೋ ಒಂದು ಸಬ್ಜೆಕ್ಟ್ ಬರುತ್ತೆ, 5-10 ಜನನೋ ಮಾತಾಡ್ತಾರೆ. ಅಲ್ಲಿ ಇಡೀ ತಾಲೂಕವರು, ಆ ಪಂಚಾಯತಿಯವರು, ಈ ಪಂಚಾಯತಿ, ಆ ಥರ ಬೇಡ. ನೀವು 2 ಪಂಚಾಯತಿ ಕರಿತೀರ, 10-20 ಜನ ಬರ್ತಾರೆ ಒಂದೊಂದು ಪಂಚಾಯತಿಯಿಂದ. ಅವ್ರ ಜೊತೆ ಡಿಸ್ಕಸ್ ಮಾಡಿ ಏನಾಗ್ತಾಯಿದೆ, ಈಗ ಯಾಕೆ ಕಡಿಮೆ ಆಯಿತು ಓಟು, ಅದನ್ನು ಸರಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡಬೇಕು, ಅದು ಚರ್ಚೆ ಮಾಡಬೇಕು. ಅದು ಚರ್ಚೆ ಮಾಡಿದಾಗ ನಿಮಗೂ ಅವ್ರ ಮೇಲೆ ಅಭಿಪ್ರಾಯ ಬರ್ತದೆ. ಅಲ್ಲಿ ಸ್ಥಳೀಯ ನಾಯಕರುಗಳು ಕೂಡ ನಿಮ್ಮ ಮೇಲೆ ಅಭಿಪ್ರಾಯ ಬರ್ತದೆ. ಆ ಮುಖಾಮುಖಿನೇ ಇನ್ನೂ ಆಗಿಲ್ಲ, 2.5 ವರ್ಷ ಆಗೋಯ್ತು. ಏನು ಸರ್, ಅದನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಏನಾಗ್ಬಿಟ್ಟಿದೆ, ಕೆಲವರು ಈ 1-2-3 ಜನಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನು ನಡಿಬೇಕು. ಪಾಪ ಅವ್ರಿಗೆ ಅಷ್ಟು ವಿಶಾಲವಾಗಿ ನಾನು ಹೋಗ್ಬಿಡ್ಬೇಕು ಅನ್ನೋ ಬ್ರಾಡ್ ಮೈಂಡೆಡ್ ಕೂಡ ಯೋಚನೆ ಮಾಡ್ತಾ ಇಲ್ಲ. ಯಾರೋ ಆದಿನಾರಾಯಣವರು ಈ 2-3 ಜನದ ಕೆಲಸ, 3-4 ಜನದ ಏನು ಅಂದರೆ, ಯಾರು ಅಫಿಷಿಯಲ್ಸ್ ಬರ್ತಾರೆ, ಯಾರ್ದು ನಾವು ನಡಿಬೇಕು, ಯಾರನ್ನ ಅಲ್ಲಿ ಕೌಂಟ್ರ್ ಇಲ್ದಿರ ಮಾಡಬೇಕು. ಒಬ್ಬ ವ್ಯಕ್ತಿ ಇಲ್ಲಿ ಜೊತೆಲಿದ್ದಾನೆ, ಅವ್ರ ಜೊತೆಯಲ್ಲಿ ನಾನು ಅವ್ರಿಗೆ ಪರ್ಸ್ನಲಾಗಿ ಹೇಳ್ತೀನಿ. ಆತನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವನ ಮೆಂಟಾಲಿಟಿನೇ ಬೇರೆ. ಅವನು ಹೊಡೆದಾಡೋ ನೀತಿ ಮಾಡ್ತಾವನೆ. ಅವನು ಹೇಳ್ದವರು ಅಲ್ಲಿ ನಾಯಕರಾಗಿ ಗುರ್ಸ್ಕೊಬೇಕು. ಅವನಿಗೆ ಯಾರು ಇಂಟರ್ನಲ್ಲಿ ಬೇರೆ ದುಶ್ಮನಗಳು, ವ್ಯವಹಾರಗಳಿಗೆ ಅಡೆತಡೆ ಇರ್ತದೋ ಅವ್ರನ್ನ ಇಲ್ಲಿ ಬರ್ಸ್ಬಾರ್ದು. ಇಲ್ಲೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಯೂತ್ ಕಾಂಗ್ರೆಸ್ ಚುನಾವಣೆ ನಡೆದ ಮೇಲೆ ಅಲ್ಲೇ 2-3 ಗುಂಪು ಮಾಡೋನೆ ಒಬ್ಬ ವ್ಯಕ್ತಿ. ಆ ಥರದವ್ರನ್ನ ಜೊತೆಲಿ ಇಟ್ಕೊಂಡ್ರೆ ಜಾಸ್ತಿ ತೊಂದರೆಗಳಾಗ್ತವೆ. ಏನು ಅಂತಂದರೆ, ಆ ಯೂತ್ ಕಾಂಗ್ರೆಸ್ ಒಂದು ಗುಂಪನ್ನು ಕರೆಯೋದು, ನೀವೆಲ್ಲ ಸಪ್ರೇಟಾಗಿರ್ರಿ, ನಾನು ಆದಿನಾರಾಯಣ ಅವ್ರ ಜೊತೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳ್ತೀನಿ, ಅವ್ರನ್ನೆಲ್ಲ ಅವಾಯ್ಡ್ ಮಾಡಿರಿ. ಇನ್ನೊಂದು ಗುಂಪನ್ನ ಈ ಥರ ಗುಂಪುಗಾರಿಕೆಗಳು ಮಾಡೋರು ಅವ್ರು ಕೇಳಲಿ. ಇದು ನಮ್ಮ ಪಕ್ಷದ ಆಂತರಿಕ ವಿಷಯ.
ನಾನು ಅದನ್ನು ಆದಿನಾರಾಯಣ್ ಅವ್ರು ಕೇಳಿದಾಗ ಮಾತ್ರ ಹೇಳ್ತೀನಿ. ನೀವು ಕೇಳಿದ್ರು ಹೇಳಲ್ಲ. ಈಗ ಯಾರು ಈ ಥರ ಹೇಳಿದ್ರು ಅಂತ ಹೇಳಿದ್ರೆ ಅವ್ರು ಹೇಳಿದ್ರವರೇ ಬಂದು ಹೇಳ್ತಾರೆ ಆದಿನಾರಾಯಣ ಅವ್ರಿಗೆ. ಆವಾಗ ಅವ್ರು ದೂರ ಇಡಬೇಕಲ್ವ. ಇಂಥ ಇಂಥ ನಾಯಕರ ಜೊತೆಯಲ್ಲಿದ್ದರೆ ಮುಂದಿನ ಚುನಾವಣೆ ಎದುರಿಸ್ಬೇಕಾಗಿರೋದು ಆದಿನಾರಾಯಣ ಅವರು. ಇಲ್ಲಿ ಯಾರೋ ಪುಡಂಗಿ ಲೀಡ್ರಲ್ಲ ಎದುರಿಸ್ಬೇಕಾಗಿರೋದು. ಅವನಿಗೇನು ಅವನ ಬೇಳೆ ಬೇಯಿಸ್ಕೊಬೇಕು. ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀನಿ ವಿನಃ ಇದು ಬೇರೆ ಏನೂ ಅಲ್ಲ. ನಮ್ಮ ಪಕ್ಷ ಸದೃಢವಾಗಿದೆ. ಇನ್ನೊಂದು ನೋವಿನ ಸಂಗತಿ ಏನು ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ನಾವು ಸೋಲ್ತಾ ಇದ್ದೀವಿ. ಕಾರ್ಯಕರ್ತರಾಗಿ ಬೇಸು NSU ಯೂತ್ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರಾಗಿರೋದ್ರಿಂದ ನಮಗೆ ನೋವಿದೆ. ಆ ಸೋಲುಗಳಾಗಬಾರ್ದು ಅನ್ನೋದು. ಪಕ್ಷ ಸೋಲು ಅಂತ ನ್ಯೂಸಲ್ಲಿ ಇನ್ನೊಬ್ಬರು ಮಾತಾಡಿದಾಗ ನಮ್ಗೆ ಅರ್ಟಾಗ್ತದೆ. ಆ ನೋವನ್ನು ತಡ್ಕೊಳ್ಳಾರ್ದಿರ ನಾನು ಓಪನ್ ಆಗಿ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಅದಕ್ಕೆ ಅವರು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಆದರೆ ಇನ್ನೂ ಪಾಸಿಟಿವ್ ಆಗಿ ತಗೊಬೇಕು ಅಂತ ಇವತ್ತು ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ. ಹೇಗಿರುತ್ತೆ ಸರ್ ಮುಂದೆ ಅವರ ನಾಯಕತ್ವದಲ್ಲಿ ನೀವು ಮುಂದುವರಿತೀರಾ? ಇಲ್ಲ ಖಂಡಿತ ಸರ್, ಮೊನ್ನೆನೂ ಅದೇ ಮಾತು ಹೇಳಿದ್ದೀವಿ, ಇವತ್ತು ಅದೇ ಮಾತು ಹೇಳ್ತಾ ಇದ್ದೀವಿ. ಅವ್ರು ಬಂದಿದ್ದಾರೆ, ಒಂದು ಚುನಾವಣೆ ಸೋತಿದ್ದಾರೆ. ಇಲ್ಲಿ ಆಗು ಹೋಗುಗಳನ್ನ ಸರಿಯಾಗಿ ನಡೆಸ್ಕೊಂಡು ಹೋದರೆ ನಾವು ಖಂಡಿತ ಅವ್ರ ಜೊತೆ ಇರ್ತೀವಿ. ಕೊತ್ತೂರು ಮಂಜುನಾಥ್ ಅವರು ಅವ್ರನ್ನ ಅಭ್ಯರ್ಥಿ ಮಾಡಿದಾಗ ನಾವು ಅವರ ಪರಿಚಯನೇ ಇರಲಿಲ್ಲ ಸರ್. 2018ರಲ್ಲಿ ನಾಗೇಶ್ ಮಕನೇ ನೋಡಿರಲಿಲ್ಲ ಸರ್. ಮಾಡಲಿಲ್ವ ಸರ್ ಎಲೆಕ್ಷನ್ನು? ಎಂತೆಂಥ ದೊಡ್ಡ ನಾಯಕರುಗಳಿಗೆ 2018ರಲ್ಲಿ ಚುನಾವಣೆ ವಿರೋಧ ಮಾಡಿದ್ರು. ಅವತ್ತು ಎಲೆಕ್ಷನ್ ಮಾಡಲಿಲ್ವ ಸರ್? ಹಾಂ, ಇಡೀ ತಾಲೂಕು ಮುಕ್ಕಾಲು ಭಾಗ ಒಂದು ಸೈಡ್ ಆಗೋಯ್ತು. ಎಲೆಕ್ಷನ್ JDS ಗೆದ್ದೋಯ್ತು ಅಂದರು 2018ರಲ್ಲಿ. ಏನಾಯ್ತು ಸರ್ ಚುನಾವಣೆ? ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಳಬಾಲ್ ತಾಲೂಕಲ್ಲಿ ಹಿಡಿತಾ ಇದೆ. ಅದ್ರ ಹಿಡಿತ ತಪ್ತಾ ಇದೆ. ಕೊತ್ತೂರು ಮಂಜುನಾಥ್ ಅವರು ಶಾಸಕರಾಗಿ ಕೋಲಾರ ಗಮನ ಜಾಸ್ತಿ ಹರ್ಸಕ್ಕೆ ಹೋದ್ಮೇಲೆ ಇಲ್ಲಿ ಆ ಹಿಡಿತನ ಅವ್ರನ್ನ ಜೊತೇಲಿ ಇಟ್ಕೊಂಡು ಆದಿನಾರಾಯಣವರು ಕೊತ್ತೂರು ಮಂಜುನಾಥ್ ಅವರು ಸಲಹೆಗಳು ತಗೊಂಡು ಅದು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಹಿಡಿತ ಸಡಿಲ ಮಾಡಿಬಿಟ್ಟವ್ರೆ. ಅದೊಂದೇ ನಾವು ಹೇಳ್ತಾ ಇರೋದು. ಖಂಡಿತವಾಗ್ಲೂ ನಾವು ಅವ್ರನ್ನ ಬಿಟ್ಟು ಹೋಗ್ತೀವಿ ಅಂತ ಎಲ್ಲೂ ಹೇಳಿಲ್ಲ, ಎಲ್ಲೂ ಹೇಳೋದು ಇಲ್ಲ. ಅವ್ರಿಗೆ B.Pharm ಕೊಡ್ತಾರೆ ಅಂದಾಗ ನಾವು ಮಾಡಬೇಕಾಗುತ್ತೆ. ಅವ್ರ ಜೊತೆ ಹೋಗ್ತೀವಿ ಅಲ್ವಾ ಸರ್? ನೀವು ನೋಡ್ದಂಗೆ ಕೊತ್ತೂರು ಮಂಜುನಾಥ್ ಅವರು ಬೊಂಬೆ ತಂದು ನಿಲ್ಲಿಸಿದ್ರು, ಅವ್ರಿಗೆ ಚುನಾವಣೆ ಮಾಡಿದ್ದೀವಿ. ಇದು ಪಾಪ ಇವರು ಒಂದು ಸತಿ ಸೋತಿದ್ದಾರೆ. ಅವೆಲ್ಲ ಚುನಾವಣೆ ಮಾಡಿ ಕೂಡ ಸೋತಿದ್ದಾರೆ. ಅದು ನಮ್ಮ ಕಾರ್ಯಕರ್ತರ ನ್ಯೂನ್ಯತೆಗಳಿಂದ. ಪಕ್ಷದ ಮೇಲೆ ಯಾವುದೇ ನಾಯಕತ್ವದ ಮೇಲೆ ಯಾವುದೇ ವೈಮನಸ್ಸಿಲ್ಲ. ಕೆಲವು ದಾರಿಗಳನ್ನ ಸರಿ ಮಾಡ್ಕೊಳ್ಳಿ ಅಂತ ನಿಮ್ಮ ಚಾನೆಲ್ ಮುಖಾಂತರ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ. 100% ಹೋಗ್ತಾ ಇದೀವಿ ಸರ್. ಇವಾಗ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ದಾರೆ ಅವರೇ ನಾಯಕರು ಅಂತ. ಯಾರು? ಆದಿನಾರಾಯಣ್ ಅವರು. ಅವ್ರ ದಾರಿ ನಾವು ಬಿಟ್ಟು ಇನ್ನೊಂದು ದಾರಿಗೆ ಹೋಗಲ್ಲ. ಹಂಗಿರೋವಾಗ ನಾವೇ ಹೇಳ್ತಾ ಇದ್ದೀವಲ್ಲ, ಅವರೇ ನಮ್ಮ ನಾಯಕರು. ಯಾರು? ಆದಿನಾರಾಯಣ್ ಅವರು. ನಮಗೆ ನಾಯಕರು ಮುಖ್ಯವಾಗಿ ಕೊತ್ತೂರು ಮಂಜುನಾಥ್ ಅವರೇ ಮುಳಬಾಗಿಲು ನಾಯಕರು ಆದಿನಾರಾಯಣ್ ಅವರು ಅಂದಾಗ ನಾವು ಒಪ್ಪಿದ್ದೀವಿ ಅದನ್ನು. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಕೆಲವೊಂದು ನ್ಯೂನತೆಗಳನ್ನ ನಾನು ಕೆಲವು ಹಿಂಟ್ಸ್ ಕೊಟ್ಟೆ. ಈ ಥರ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ. ಆದಿನಾರಾಯಣವರು ಈ ವಿಡಿಯೋ ನೋಡ್ಬಿಟ್ಟು ಕೇಳಲಿ ನನ್ನ, ಯಾರು ಈ ಥರ ಮಾಡಿದ್ದು ಅಂತ. ನಾನು ಅದಕ್ಕೆ ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ. ಅವ್ರು ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಲಿ. ಪಂಚಾಯತಿ ವೈಸು ಅವರು ಶುರು ಮಾಡಲಿ. ಯಾವಾಗಲೂ ಬಂದಾಗ, ವಾರಕ್ಕೊಂದು ದಿವಸ ಬಂದಾಗ 2 ಪಂಚಾಯತಿ ಊಟ ಮಾಡಿರಿ. ಊಟ ಮಾಡಿದತ್ರ ಚರ್ಚೆ ಮಾಡಿರಿ. ಅಷ್ಟೇ ನಾನು ಹೇಳ್ತಾ ಇರೋದು ಸರ್. ಪಂಚಾಯತಿ ಮಟ್ಟದಲ್ಲಿ ನೀವು ಕಾರ್ಯಕರ್ತರು, ನಾಯಕರು, ಓಟ್ ಹಾಕ್ಸುವಂಥ ನಾಯಕರು ಇನ್ನೂ ಪರಿಚಯನೇ ಆಗಿಲ್ಲ ಸರ್ ಆದಿನಾರಾಯಣ್ ಅವ್ರಿಗೆ. ನಾನು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಕೊತ್ತೂರು ಮಂಜುನಾಥ್ ಅವ್ರಿಗೆ ಪ್ರತಿ ಊರಲ್ಲೂ 5 ಜನ 10 ಜನ ಗೊತ್ತು ಅಲ್ವಾ? ನೀವು 5 ಜನ 10 ಜನ ಬೇಕಾಗಿಲ್ಲ. ನೀವು ಬಂದಿದ್ದೀರ, 2.5 ವರ್ಷ ಆಗಿದೆ. ಪ್ರತಿ ಬೂತಲ್ಲೂ ನಿಮ್ಮ ಮುಖಚರ್ಯ ಕಾರ್ಯಕರ್ತ, ನಮ್ಮ ಬೂತ್ ನಾಯಕರಿಗೆ ಮುಖಚರ್ಯ ನಿಮಗೂ ಅವ್ರಿಗೂ ಜೊತೆ ಆಗಬೇಕಲ್ಲ ಸರ್. ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಫೈನಲ್ ಆಗಿ ನಮ್ಮ ಕಾರ್ಯಕ್ರಮಗಳು ಪಾಪ ಅವರು ಕೆಲವೊಂದು ಆಸೆಗಳು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕಂತೂ ನಾವು ಎರಡನೇ ಮಾತಿಲ್ಲ. ಒಳ್ಳೆಯ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ನಾನು ಆವಾಗಲೇ ಏನು ಹೇಳಿದೆ, ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇರೋದು ಒಂದು ಕಡೆ ಸಕ್ಸಸ್ಫುಲ್ ಆಗ್ತಾ ಇದ್ದಾವೆ. ರಾಜಕೀಯವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಪಂಚಾಯಿತಿ ನಾಯಕರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇರೋದು ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ. ಇವೆರಡೂ ಸೇರಿಬಿಟ್ರೆ ನಾವು 100% ನಾವು ಕಾಂಗ್ರೆಸ್ ಗೆಲ್ತೀವಿ. ನಿಮ್ಮ ಪ್ರಕಾರ ನೀಲಕಂಠ ಅವರು ಇದ್ದಾಗ ಚೆನ್ನಾಗಿತ್ತ,
ಅವ್ರಿದ್ಮೇಲೆ ಹೋದ್ಮೇಲೆ ಪಕ್ಷ ಈ ಥರ ಏನಾದ್ರು ಪಕ್ಷದಲ್ಲಿ ಏನಾದ್ರು ಸರ್, ನೀಲಕಂಠೇಗೌಡರು ನಮ್ಮ ನಾಯಕರು, ಬ್ಲಾಕ್ ಪ್ರೆಸಿಡೆಂಟು, ಅವ್ರಿದ್ದಾಗ ಏನಾಗಿತ್ತು ಅಂದರೆ ಆದಿನಾರಾಯಣವ್ರಿಗೆ ಆ ಪಂಚಾಯತಿಗಳಲ್ಲೆಲ್ಲ ಅವ್ರಿಗೆ ಜವಾಬ್ದಾರಿ ಇತ್ತು. ಅವ್ರಿಗೆಲ್ಲ ಪಂಚಾಯತಿಗಳ ಮೇಲೂ ಕೂಡ ಗಮನ ಇತ್ತು. ಎಲ್ಲ ನಾಯಕರುಗಳು ಕೂಡ ಅವ್ರಿಗೆ ಗೊತ್ತಾಗಿತ್ತು ಏನು ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ, ಅವತ್ತಿಂದ ಈ ಬೂತಲ್ಲಿ ಇಂಥವ್ರು ಕೆಲಸ ಮಾಡ್ತಾಯಿದ್ದಾರೆ, ಈ ಬೂತವ್ರು ಪ್ರತಿಯೊಂದು ಅವ್ರ ಗಮನಕ್ಕಿತ್ತು. ಆವಾಗ ಬರ್ಡನ್ ಇವ್ರಿಗಿರಲಿಲ್ಲ. ಯಾರಿಗೆ? ಆದಿನಾರಾಯಣವ್ರಿಗೆ. ನೀಲಕಂಠೇಗೌಡರು ದೈವಾಧೀನರಾದ್ಮೇಲೆ ಆ ಬರ್ಡನ್ ಯಾರೂ ಓರ್ತಾ ಇಲ್ಲ. ಸಮಸ್ಯೆ ಆಗಿದೆ. ಅದಕ್ಕೆ ನೀವೇ ತಗೊಬೇಕು ಆ ಬರ್ಡನ್ನ. ಯಾರೋ ಆ ಜವಾಬ್ದಾರಿನ ಯಾರು ಹೊರಬೇಕು ಅಂದರೆ ಇವಾಗ ಆದಿನಾರಾಯಣವರೇ ಬರಬೇಕು. ಆ ಜವಾಬ್ದಾರಿ ಅವ್ರವ್ರಿಗೂ ಇದ್ದಿದ್ದಕ್ಕೆ ಕೆಲವು ನ್ಯೂನತೆಗಳಿದ್ದರೂ ಕೂಡ ಇವತ್ತು ಕಿತ್ತಾಡಿದ್ರು ನಾಳೆ ಅವ್ರು ಕರಿತಾಯಿದ್ರು. ಅದನ್ನು ಬಿಟ್ಬಿಡಿ. ಅವ್ರ ಪಾಪ ಅವ್ರ ಬರ್ಡನ್ನ, ಅವ್ರ ಜವಾಬ್ದಾರಿನ ಇವಾಗ ನಾನು ಹೇಳ್ತಾ ಇರೋದು ಆದಿನಾರಾಯಣವರೇ ತಗೊಬೇಕು. ಅಷ್ಟನ್ನು ನಾನು ಹೇಳ್ತಾ ಇರೋದು. ಸರ್, ನಾಯಕರಿಲ್ಲ ಅಂತಲ್ಲ, ತಗೊಬೇಕಲ್ಲ ಸರ್. ಅಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಅಂಥವ್ರು ಮಾಡಿದ್ರೆ ತೊಂದರೆ ಇಲ್ಲ. ಯಾರು ತಗೊಂಡು ಹೋಗ್ತಾ ಇದ್ದಾರೆ? ಈಗ ಆದಿನಾರಾಯಣ ಅವ್ರ ಮೇಲೆ ನಿಮ್ಗೇನಾದ್ರು ವೈಮನಸ್ಸಿದೆ? ಖಂಡಿತ 100%. ಅವ್ರ ನಾಯಕತ್ವದಲ್ಲಿ ನಡೆಯಕ್ಕೆ ಖಂಡಿತ ಇದ್ದೀವಿ, ಜೊತೆಯಲ್ಲಿ ಇರ್ತೀವಿ ಸರ್. ಒಂದು ಇತಿಹಾಸ ಸೃಷ್ಟಿ ಮಾಡಿ ಸರ್, ನಾನೇನು ಹೇಳಿದೆ, ಇವಾಗ ಅವ್ರ ಜೊತೆ ಹೋಗೋದಕ್ಕೆ ರೆಡಿ. ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವರು ಮುಳಬಾಲ್ಗೆ ಅವರೇ ನಾಯಕರು ಅಂತ ಹೇಳಿದ್ದಾರೆ ಆದಿನಾರಾಯಣವರು. ಅವ್ರ ಜೊತೆ ಹೋಗೋದಕ್ಕೆ ನಾವು 100% ರೆಡಿ ಇದ್ದೀವಿ. ಆದರೆ ಸಮಾಜಮುಖಿ ಕಾರ್ಯಕ್ರಮಗಳ ಜೊತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೂ ಗಮನ ಕೊಡಬೇಕು. ಸ್ಥಳೀಯ ನಾಯಕರುಗಳು, ಪಂಚಾಯಿತಿ ವೈಸ್ ನಾಯಕರುಗಳ ಮೇಲೂ ಕೂಡ ಬಲಪಡಿಸಿ ಇವೆರಡೂ ಪ್ಯಾರಲಲ್ ಆಗಿ ಹೋಗ್ತಾ ಇದ್ರೆ ನಾವು 100% ಮತ್ತೆ 30,000 ಓಟಲ್ಲಿ ಗೆಲ್ತೀವಿ. 100% ಗೆಲ್ತೀವಿ ಸರ್. ಅಷ್ಟೇ ಸರ್.